ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿಯಲ್ಲಿ ಗಾಣಿಗ ಸಮಾಜದ ಜಿಲ್ಲಾ ಸಂಘಟನೆಯಿಂದ ವಿನೂತನವಾಗಿ ಪ್ರತಿಭಟನೆ. ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಲೇಬೇಕೆಂದು ಜಿಲ್ಲಾ ಗಾಣಿಗ ಸಂಘಟನೆಯಿಂದ ಆಗ್ರಹ. ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಮೇಶ್ ಹುಡ್ಗಿ ಮಾತನಾಡಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ ಮುಖಾಂತರ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ನಮ್ಮ ಕೆಪಿಸಿಸಿಯ ನೂತನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಸರಿಗೂ, ಅದೇ ರೀತಿ ಕೇಂದ್ರದಲ್ಲಿರುವ ವಿರೋಧ ಪಕ್ಷದ ರಾಜ್ಯಸಭಾ ಅಧ್ಯಕ್ಷರು ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೂ, ಅದೇ ರೀತಿ ವಿರೋಧ ಪಕ್ಷದ ಲೋಕಸಭೆಯ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರಿಗೂ, ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಎಐಸಿಸಿ ವೇಣುಗೋಪಾಲ್ ಜಿ ಅವರಿಗೂ, ಅದೇ ರೀತಿ ನಮ್ಮ ಕರ್ನಾಟಕದ ಉಸ್ತುವಾರಿಯಾದಂಥ ಸುರ್ಜೇವಾಲ್ ಜಿ ಅವರಿಗೂ ಮತ್ತು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಜಿ ಅವರಿಗೂ, ಈ ಇನ್ನುಳಿದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ನಮ್ಮ ಬೆಳಗಾವಿ ಜಿಲ್ಲಾ ಗಾಣಿಗ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಬೆಳಗಾವಿ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗಾಣಿಗ ಸಮಾಜದ ಕಲ್ಸೆಟ್ಟಿ ಇರ್ಬೋದು, ಕರಿಕುಲ ಇರ್ಬೋದು, ಬಿಳಿಕುಲ ಇರ್ಬೋದು, ಹಾಗೂ ಇನ್ನುಳಿದ ಶೆಟ್ಟಿ ಗಾಣಿಗ ಇರ್ಬೋದು, ಜ್ಯೋತಿಪನ ಗಾಣಿಗ ಇರ್ಬೋದು, ಲಿಂಗಾಯತ ಗಾಣಿಗ ಇರ್ಬೋದು, ಈ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಜನಸಂಖ್ಯೆ ಉಳ್ಳಂತ ನಮ್ಮ ಗಾಣಿಗ ಸಮಾಜ. ನಮ್ಮ ಗಾಣಿಗ ಸಮಾಜ ಪೂರ್ವಜರದಿಂದ ಇಲ್ಲಿವರೆಗೆ ಗಾಣದ ಎಣ್ಣೆಯನ್ನು ತೆಗೆದು ಎಣ್ಣೆ ಮಾರುವಂತ ಒಂದು ಕಾಯಕವನ್ನು ಮಾಡಿಕೊಂಡಂತ ನಮ್ಮ ಸಮಾಜ. ಅದೇ ರೀತಿಯಾಗಿ ಆ ಸಮಾಜದ ಒಂದು ಉತ್ತರ ಕರ್ನಾಟಕದ ಮುಖಂಡತ್ವವನ್ನು ಹೊಂದಿದಂತ ನಮ್ಮ ಸಮಾಜದ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರಾದಂತ ಅಥಣಿ ಮತಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತು ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕನ್ನುವಂತ ಒಂದು ಒಕ್ಕಲಿನಿಂದ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆದ್ದರಿಂದ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಯಾವುದೇ ರೀತಿಯಿಂದ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಈ ಸರ್ಕಾರದಲ್ಲಿ ಅವರಿಗೆ ಬೇರೆ ಪಕ್ಷದಿಂದ ಕರೆದುಕೊಂಡು ಬರುವಾಗ ನಾವು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ 2023ರಲ್ಲಿ ಹೇಳಿದರು. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸರಿ ಸುಮಾರವಾಗಿ 15 ರಿಂದ 20 ಶಾಸಕರನ್ನ ಗೆಲ್ಲಿಸುವಲ್ಲಿ ಅವರ ದಾಪುಗಾಲಿದೆ. ಅದನ್ನು ಮನವರಿಕೆ ಮಾಡಿಕೊಂಡು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸಮಾಜದ ಮುಖಂಡರು, ಉತ್ತರ ಕರ್ನಾಟಕದ ಗಾಣಿಗೆ ಸಮಾಜದ ಹುಲಿಯಾದಂತ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತನ್ನುವಂತ ಒಂದು ನಾವು ಎಲ್ಲಾ ಪ್ರತಿಭಟನೆ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ರಮೇಶ್ ಹುಡ್ಗಿ, ಬೆಳಗಾವಿ ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಲಕ್ಷ್ಮಣ್ ಸವದಿ ಅವರು ಪವರ್ಫುಲ್ ನಾಯಕರು, ಅವ್ರಿಗೆ ಸಿಗ್ತದೆ ಮಂತ್ರಿ ಸ್ಥಾನ ಅನ್ನುವಂಥದ್ದು ವಿಶ್ವಾಸ ಇದೆ. ಆದ್ರೂ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಏನಾದ್ರೂ ಅನುಮಾನ ಇದೆಯಾ ಸಿಗುದಿಲ್ಲ ಅಂತ ಹೇಳಿ? ಏನಿಲ್ಲ, ಅವರು ಕೊಟ್ಟ ಮಾತನ್ನ 23ರಲ್ಲಿ ಪ್ರಪ್ರಥಮವಾಗಿ ಸಚಿವ ಸ್ಥಾನವನ್ನು ಕೊಡ್ತನ ತೆಗೆದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರ ಇದ್ದಾಗ. ಆಗ ನಮಗೆ ಈಗ 3 ವರ್ಷ ಆಯ್ತು, ಯಾವುದೇ ರೀತಿಯಿಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ 3 ಮಂದಿ ಶಾಸಕರು, ಒಬ್ರು ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದ ಅಥಣಿ ಕ್ಷೇತ್ರದವರು, ಇನ್ನೊಬ್ರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅವರಾದಂತ ಬಿ.ಕೆ. ಸಂಗಮೇಶ್ ಅವರು, ಅದೇ ರೀತಿ ಇನ್ನೋರ್ವು ಚಿತ್ರದುರ್ಗ ಜಿಲ್ಲೆಯ ಪಪ್ಪು ಅವರು. ಈ ರೀತಿ 3 ಮಂದಿ ಶಾಸಕರಿದ್ದಾರೆ. ಆ 3 ಮಂದಿಯಲ್ಲಿ ಹಿರಿಯರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಅಖಂಡ ಕಂಡಂತ ಒಬ್ಬ ವ್ಯಕ್ತಿ, ತಂದೆ ಆದಂತ ಒಂದು ದೀಪಗಾಲಿಟ್ಟಂತ ಸಮಾಜವನ್ನು ಉತ್ತುಂಗಕ್ಕೆ ಒಯ್ಯುವಂತ ಎಲ್ಲ ಸಮಾಜವನ್ನ ನಮ್ಮದೇ ಸಮಾಜ ಅಂತ ತಿಳಿದುಕೊಂಡು
ತನ್ನ ದಾಪಗಾಲು ನೀಡುವಂತ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತಿನ ಸಚಿವ ಸ್ಥಾನ ಕೊಡಬೇಕನ್ನುವಂತ ನಮ್ಮ ಸಮಾಜದ ಒಕ್ಕಲುಗಳು. ಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರಾದಂತ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೂ, ಅದೇ ರೀತಿ ವಿರೋಧ ಪಕ್ಷದ ಲೋಕಸಭೆಯ ನಾಯಕರಾದಂತ ರಾಹುಲ್ ಗಾಂಧೀಜಿ ಅವರಿಗೂ, ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತ AICC ವೇಣುಗೋಪಾಲ್ ಜಿ ಅವರಿಗೂ, ಅದೇ ರೀತಿ ನಮ್ಮ ಕರ್ನಾಟಕದ ಉಸ್ತುವಾರಿಯಾದಂತ ಸುರ್ಜೇವಾಲ್ ಜಿ ಅವರಿಗೂ ಮತ್ತು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಜಿ ಅವರಿಗೂ, ಈ ಇನ್ನುಳಿದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ನಮ್ಮ ಬೆಳಗಾವಿ ಜಿಲ್ಲಾ ಗಾಣಿಗ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಬೆಳಗಾವಿ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗಾಣಿಗ ಸಮಾಜದ ಕಲ್ಸೆಟ್ಟಿ ಇರ್ಬೋದು, ಕರಿಕುಲ ಇರ್ಬೋದು, ಬಿಳಿಕುಲ ಇರ್ಬೋದು, ಹಾಗೂ ಇನ್ನುಳಿದ ಶೆಟ್ಟಿ ಗಾಣಿಗ ಇರ್ಬೋದು, ಜ್ಯೋತಿಪನ ಗಾಣಿಗ ಇರ್ಬೋದು, ಲಿಂಗಾಯತ ಗಾಣಿಗ ಇರ್ಬೋದು. ಈ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಜನಸಂಖ್ಯೆ ಉಳ್ಳುವಂತ ನಮ್ಮ ಗಾಣಿಗ ಸಮಾಜ. ನಮ್ಮ ಗಾಣಿಗ ಸಮಾಜ ಪೂರ್ವಜರದಿಂದ ಇಲ್ಲಿವರೆಗೆ ಗಾಣದ ಎಣ್ಣೆಯನ್ನು ತೆಗೆದು ಎಣ್ಣೆ ಮಾರುವಂತ ಒಂದು ಕಾಯಕವನ್ನು ಮಾಡಿಕೊಂಡಂತ ನಮ್ಮ ಸಮಾಜ. ಅದೇ ರೀತಿಯಾಗಿ ಆ ಸಮಾಜದ ಒಂದು ಉತ್ತರ ಕರ್ನಾಟಕದ ಮುಖಂಡತ್ವವನ್ನು ಹೊಂದಿದಂತ ನಮ್ಮ ಸಮಾಜದ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರಾದಂತ ಅಥಣಿ ಮತಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತು ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕನ್ನುವಂತ ಒಂದು ಒಕ್ಕಲಿನಿಂದ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆದ್ದರಿಂದ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಯಾವುದೇ ರೀತಿಯಿಂದ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಈ ಸರ್ಕಾರದಲ್ಲಿ ಅವರಿಗೆ ಬೇರೆ ಪಕ್ಷದಿಂದ ಕರೆದುಕೊಂಡು ಬರುವಾಗ ನಾವು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ 2023ರಲ್ಲಿ ಹೇಳಿದರು. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸರಿ ಸುಮಾರವಾಗಿ 15 ರಿಂದ 20 ಶಾಸಕರನ್ನ ಗೆಲ್ಲಿಸುವಲ್ಲಿ ಅವರ ದಾಪುಗಾಲಿದೆ. ಅದನ್ನು ಮನವರಿಕೆ ಮಾಡಿಕೊಂಡು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ನಮ್ಮ ಸಮಾಜದ ಮುಖಂಡರು, ಉತ್ತರ ಕರ್ನಾಟಕದ ಗಾಣಿಗೆ ಸಮಾಜದ ಹುಲಿಯಾದಂತ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತನ್ನುವಂತ ಒಂದು ನಾವು ಎಲ್ಲಾ ಪ್ರತಿಭಟನೆ ಮುಖಾಂತರ ಇವತ್ತು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ರಮೇಶ್ ಹುಟಗಿ, ಬೆಳಗಾವಿ ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಲಕ್ಷ್ಮಣ್ ಸವದಿ ಅವರು ಪವರ್ಫುಲ್ ನಾಯಕರು, ಅವ್ರಿಗೆ ಸಿಗ್ತದೆ ಮಂತ್ರಿ ಸ್ಥಾನ ಅನ್ನುವಂಥದ್ದು ವಿಶ್ವಾಸ ಇದೆ. ಆದ್ರೂ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಏನಾದ್ರೂ ಅನುಮಾನ ಇದೆಯಾ ಸಿಗುದಿಲ್ಲ ಅಂತ ಹೇಳಿ? ಏನಿಲ್ಲ, ಅವರು ಕೊಟ್ಟ ಮಾತನ್ನ 23ರಲ್ಲಿ ಪ್ರಪ್ರಥಮವಾಗಿ ಸಚಿವ ಸ್ಥಾನವನ್ನು ಕೊಡ್ತನ ತಿಳಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರ ಇದ್ದಾಗ. ಆಗ ನಮಗೆ ಈಗ 3 ವರ್ಷ ಆಯ್ತು, ಯಾವುದೇ ರೀತಿಯಿಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ 3 ಮಂದಿ ಶಾಸಕರು, ಒಬ್ರು ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದ ಅಥಣಿ ಕ್ಷೇತ್ರದವರು, ಇನ್ನೊಬ್ರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅವರಾದಂತ DK ಸಂಗಮೇಶ್ ಅವರು, ಅದೇ ರೀತಿ ಇನ್ನೋರ್ವು ಚಿತ್ರದುರ್ಗ ಜಿಲ್ಲೆಯ ಪಪ್ಪು ಅವರು. ಈ ರೀತಿ 3 ಮಂದಿ ಶಾಸಕರಿದ್ದಾರೆ. ಆ 3 ಮಂದಿಯಲ್ಲಿ ಹಿರಿಯರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಅಖಂಡ ಕಂಡಂತ ಒಬ್ಬ ವ್ಯಕ್ತಿ, ತಂದೆ ಆದಂತ ಒಂದು ದೀಪಗಾಲಿಟ್ಟಂತ ಸಮಾಜವನ್ನು ಉತ್ತುಂಗಕ್ಕೆ ಒಯ್ಯುವಂತ ಎಲ್ಲ ಸಮಾಜವನ್ನ ನಮ್ಮದೇ ಸಮಾಜ ಅಂತ ತಿಳಿದುಕೊಂಡು ತನ್ನ ದಾಪಗಾಲು ನೀಡುವಂತ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತಿನ ಸಚಿವ ಸ್ಥಾನ ಕೊಡಬೇಕನ್ನುವಂತ ನಮ್ಮ ಸಮಾಜದ ಒಕ್ಕಲುಗಳು.